ನಿನ್ನೆ ತನಕ ನಾವು ಪುರಿಯ ಮಹಾದ್ವಾರದ ಬಂದು ತಲುಪಿದ್ದನ್ನು ನಿಮಗೆ ಪ್ರಸ್ತಾವಿಸಿ ಹೇಳಿದ್ದೆವು. ಈಗ ಗಾಂಧಿ ಬಜಾರ್ ಫ್ರೆಂಡ್ಸ್ ಶಿವಮೊಗ್ಗ ನಾವೆಲ್ಲರೂ ಸೇರಿಕೊಂಡು ಲಾಡ್ಜ್ ಚೆಕ್-ಇನ್ ಆಗಿ ನಂತರ ಅಲ್ಲಿ ಫ್ರೆಶ್ ಅಪ್ ಆಗಿ ಊಟ ಇತ್ಯಾದಿಗಳನ್ನೆಲ್ಲ ಮುಗಿಸಿ ನಾವು ಹೊರಟಿದ್ದು ಶ್ರೀ ಜಗನ್ನಾಥ ಮಂದಿರಕ್ಕೆ. ಜಗನ್ನಾಥ ಮಂದಿರಕ್ಕೆ ಹೋಗ್ತಿದ್ದಂತೆ ಅಲ್ಲಿ ನಮಗೆ ಕಾಣಸಿಕ್ಕಿದ್ದು ಇದೇ ನೀವು ನೋಡ್ತಾ ಇರೋ ಮಂದಿರದ ಚಿತ್ರ. ಈ ಮಂದಿರದಲ್ಲಿ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದ ಹಾಗೆ ಯಾವುದೇ ಆಧಾರ ಇಲ್ಲದೆ ಆ ಕಪ್ಪು ಭಾಗದ ಮಂದಿರವನ್ನು ಬರೀ ಕಲ್ಲುಗಳ ಸಹಾಯದಿಂದ ಇಬ್ಬರು ಬಾವುಟವನ್ನು ಹೊತ್ಕೊಂಡು ಮೇಲೆ ಹೋಗ್ತಾ ಇದ್ದಾರೆ. ಹೀಗೆ ಮೇಲೆ ಹೋಗ್ತಾ 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 ನೀವು ನೋಡ್ತಾ ಇರೋ ಹಾಗೆ ಬಿಳಿ ಬಣ್ಣದ ಗೋಪುರವನ್ನು ತಲುಪುತ್ತಾರೆ. ಬಿಳಿ ಬಣ್ಣದ ಗೋಪುರ ತಲುಪಿದ ನಂತರ ಅಲ್ಲಿ ಕೆಲವೊಂದು ಪೂಜಾ ಕಾರ್ಯಕ್ರಮಗಳು ನಡೆಯುತ್ತದೆ. ಆರತಿಯೂ ಸಹ ನಡೆಯುತ್ತದೆ. ಆರತಿಯನ್ನು ಎಲ್ಲ ಭಕ್ತರಿಗೂ ತೋರಿಸಲಾಗುತ್ತದೆ. ನಾವು ದೂರದಿಂದಲೇ ಆರತಿನ ತಗೊಂಡ್ವಿ. ಹಾಗೆ ನೋಡ್ತಾ ಇದ್ವಿ ಬೇರೆ ಮಾಡ್ತಾರೆ ಅಂತ. ಹಾಗೆ ನೋಡ್ತಾ ಇದ್ದಾಗ ಬಾವುಟದ ಗಂಟನ್ನು ಮತ್ತೆ ಹೆಗಲ ಮೇಲೆ ಹಾಕ್ಕೊಂಡು ಆ ಬಿಳಿ ಭಾಗದ ಮಂದಿರದ ಮೇಲ್ಭಾಗಕ್ಕೆ ಹತ್ಕೊಂಡು ಹೋಗ್ತಾ ಇರೋ ಪ್ರಯತ್ನ ಮಾಡ್ತೇವೆ. ಹತ್ಕೊಂಡು ಹೋದಾದ್ಮೇಲೆ ಅಲ್ಲಿ ಬಾವುಟವನ್ನು ಬದಲಾಯಿಸೋ ಸಮಯ. ಹಾಗೆ ಮೇಲ್ಭಾಗವೂ ಸಹ ಆ ಶ್ರೀಚಕ್ರಕ್ಕೆ ಪೂಜೆಯನ್ನು ನೆರವೇರಿಸಲಾಗುತ್ತದಂತೆ. ಹಾಗೆ ಪೂಜೆ ಈ ಬಾವುಟದ ಪ್ರಕ್ರಿಯೆ ಪ್ರತಿದಿನವೂ ನಡೆಯುತ್ತದೆ. ಅಕಸ್ಮಾತ್ ಒಂದು ದಿನ ಬಾವುಟದ ಬದಲಾವಣೆ ನಡೆಯದಿದ್ದರೆ 18 ವರ್ಷ ಮಂದಿರಕ್ಕೆ ಬಾಗಿಲನ್ನು ಮುಚ್ಚಬೇಕು ಅಂತೇಳಿ ಯಾವುದೋ ಒಂದು ಪ್ರತೀತಿ ಇದೆ. ಹಾಗೆ ಎಲ್ಲರೂ ಹೇಳಿದ್ದಾರೆ ಕೂಡ. ಆಮೇಲೆ ಇನ್ನೊಂದು ನಮ್ಮ ಸ್ನೇಹಿತರೆಲ್ಲ ನೋಡ್ತಾ ಇರುವಾಗ ಅವ್ರು ಹೇಳಿದ್ದು, ಗಾಳಿಯ ವಿರುದ್ಧ ದಿಕ್ಕಿಗೆ ಬಾವುಟ ಹೋಗುತ್ತೆ ಅಂತ. ಗಾಳಿಯ ವಿರುದ್ಧ ದಿಕ್ಕಲ್ಲಿ ಬಾವುಟ ಹೋಗ್ತಾ ಇದೆಯಾ ಅಂತೇಳಿ ನಾವು ಗಮನಿಸಿದ್ವಿ. ಆದರೆ ನಾವು ನಿಂತ ಜಾಗದಲ್ಲಿ 4 ಕಡೆಯಿಂದ ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ಗಾಳಿಯ ದಿಕ್ಕು ಯಾವುದು ಅಂತೇಳಿ ನಮಗಂತೂ ಗೊತ್ತಾಗಲಿಲ್ಲ. ಫೈನಲಿ ನಾವು ಆ ಪರೀಕ್ಷೆಗೆ ಬಂದಿಲ್ಲ. ಇಲ್ಲಿ ನಾವು ಬಂದಿರೋದು ಜಗನ್ನಾಥ ಮಂದಿರದ ದರ್ಶನಕ್ಕಾಗಿ, ಜಗನ್ನಾಥನ ರಥಯಾತ್ರೆ ದರ್ಶನಕ್ಕಾಗಿ ಆ ಉದ್ದೇಶದಿಂದ ಬಂದಿರೋಂಥದ್ದು. ಇದೀಗ 14ನೇ ತಾರೀಕು ಎಳೆದಂಥ ರಥವು ಗುಂಡೀಚಾ ಮಂದಿರದ ಹತ್ರ ಇದೆಯಂತೆ. ನಾವು ಇಲ್ಲಿ ಕೇಳ್ಪಟ್ಟಾಗ ಸ್ಥಳೀಯರು ಹೇಳಿರೋಂಥದ್ದು, ಗುಂಡೀಚಾ ಮಂದಿರದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಆ 3 ಕಿಲೋಮೀಟರ್ ದೂರಕ್ಕೆ ನಾವು ಇನ್ನೇನು ಸ್ವಲ್ಪ ಅದರಲ್ಲಿ ಪ್ರಯಾಣ ಹೋಗ್ತೀವಿ. ಆದರೆ ಇಲ್ಲಿ ಒಂದು ಬಾವುಟ ಬದಲಾವಣೆ ಕಾರ್ಯಕ್ರಮ ಇದೆ ಎಂಬ ಕಾರಣಕ್ಕಾಗಿ ನಾವು ಇಲ್ಲಿಂದ ಅದರ ವೀಕ್ಷಣೆಗೋಸ್ಕರ ನಿಂತಿದ್ದೇವೆ. ಹೀಗೆ ಭಾಳ ಹೊತ್ತು ನೋಡಿದ್ವಿ. ಅವರು ಪ್ರಕ್ರಿಯೆ ಮಾಡ್ತಾನೇ ಇದ್ದರು. ಅಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ಟೀ ಅಂಗಡಿ ಇತ್ತು. ಹೋಗಿ ಟೀ ಕುಡ್ಕೊಂಡು ಮತ್ತೆ ಬಂದು ನೋಡ್ತಾ ಇದ್ವಿ. ನಾವು ನಿಂತ ಜಾಗದಲ್ಲೇ ಎಲ್ಲ ಪ್ರಕ್ರಿಯೆಗಳು ಕಾಣಿಸ್ತಾ ಇದ್ದವು. ಹಾಗೆ ನೋಡ್ತಾ 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 ನಮಗೂ ಹೊಸದು ನೋಡ್ತಾ ನಿಂತಿದ್ವಿ. ಜನರೆಲ್ಲ ಕೇಕೆ ಹಾಕ್ತಾಯಿದ್ರು, ಕೂಗ್ತಾಯಿದ್ರು. ಅದು ಅವ್ರಿಗೆ ಏನು ಅರ್ಥ ಆಗ್ತಾಯಿತ್ತು ಗೊತ್ತಿಲ್ಲ. ನಾವು ಸಮೇತನೂ ಜೈ ಜಗನ್ನಾಥ್ ಅಂತೇಳಿ ಎರಡೂ ಕೈ ಎತ್ತಿದ್ವಿ. ಹೀಗೆ ಶ್ರೀಕೃಷ್ಣನ ದರ್ಶನ ಪುರಿ ಜಗನ್ನಾಥ ರೂಪದಲ್ಲಿ ನಾವು ನೋಡಿ ಕಣ್ತುಂಬಿಸ್ಕೊಳ್ಳೋಣ ಅಂಥೇಳಿ ಇಲ್ಲಿಗೆ ಬಂದಿದ್ದೀವಿ. ಶ್ರೀಕೃಷ್ಣನಿಗೂ ಸಾಕಷ್ಟು ಅವತಾರಗಳನ್ನು ನೀವೆಲ್ಲ ಕೇಳಿರ್ಬೋದು. ಶ್ರೀಕೃಷ್ಣನ ಹುಟ್ಟು ಹೇಗಾಯಿತು, ಬಾಲ್ಯಾವಸ್ಥೆಯಲ್ಲಿ ಹೇಗಿದ್ದ, ಪ್ರೌಢಾವಸ್ಥೆಯಲ್ಲಿ ಹೇಗೆ, ಯೌವನಾವಸ್ಥೆಯಲ್ಲಿ ಹೇಗಿದ್ದ ಶ್ರೀಕೃಷ್ಣ, ಅವನ ಆಟಗಳು, ತುಂಟಾಟಗಳು ಎಲ್ಲವನ್ನೂ ಸಹ ನೀವು ಪುರಾಣ ಪುಣ್ಯ ಕಥೆಗಳಲ್ಲಿ ಕೇಳಿರ್ಬೋದು. ಅವನ್ನೆಲ್ಲ ಜ್ಞಾಪಕ ಮಾಡ್ಕೊಳ್ತಾ ನಾವು ನಗಾಡಿಕೊಂಡು ತಮಾಷೆ ಮಾಡಿಕೊಂಡು ನಿಂತ್ಕೊಂಡಿದ್ವಿ. ಇದೀಗ ಬಾವುಟದ ಪ್ರಕ್ರಿಯೆ ಶುರುವಾಗಿದೆ ನೋಡಿ. ಬಾವುಟ ಬದಲಾವಣೆ ಮಾಡ್ತಾ ಇದ್ದಾರೆ. ಇಬ್ಬರು ವ್ಯಕ್ತಿಗಳು ಆ ಬಾವುಟನ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಶ್ರೀಚಕ್ರದಿಂದ ಕೆಳಗಿನ ಭಾಗಕ್ಕೆ. ಹಾಗೆ ನಾವು ಅಲ್ಲಿ ಮುಗಿಸ್ಕೊಂಡು ಬಾವುಟದ ಪ್ರಕ್ರಿಯೆ ಮುಗಿಸ್ಕೊಂಡು ಗುಂಡೀಚಾ ಮಂದಿರದ ಕಡೆ ಹೋದ್ವಿ. ಗುಂಡೀಚಾ ಮಂದಿರ ನೀವು ನೋಡ್ತಾ ಇದ್ದೀರಲ್ಲ,
ಈ 3 ರಥದ ಹಿಂಭಾಗದಲ್ಲಿದೆ. ಮೊದಲನೇ 2 ರಥದ ಮಧ್ಯದಲ್ಲಿ ಒಂದು ಬಿಳಿ ಭಾಗದ ಚಿತ್ರ ಕಾಣ್ತಾ ಇದೆಯಲ್ಲ, ಅದೇ ಗುಂಡೀಚ ಮಂದಿರ. ಜಗನ್ನಾಥನ ರಥಯಾತ್ರೆಯು ಗುಂಡೀಚ ಮಂದಿರ ತಲುಪಿ ದೇವರನ್ನು ಆ ಗುಂಡೀಚ ಮಂದಿರದೊಳಗೆ ಇಡಲಾಗುತ್ತದೆ. ಆ ಗುಂಡೀಚ ಮಂದಿರದಲ್ಲಿ ದರ್ಶನ ವ್ಯವಸ್ಥೆ ಕೂಡ ಇರ್ತದೆ. ನಾವು ನೋಡಿದ್ವಿ, ದರ್ಶನ ಮಾಡಲಿಕ್ಕೆ ಆಗಿಲ್ಲ, ಅವಕಾಶ ಕೊಟ್ಟಿಲ್ಲ. ಇಲ್ಲ, ದೇವರೀಗ ಬಟ್ಟೆ ಕಟ್ಟಿದ್ದಾರೆ, ಕಣ್ಣಿಗೆ ನಿದ್ರಾವಸ್ಥೆಯಲ್ಲಿದ್ದಾರೆ ಅಂತೇಳಿ ಹೇಳಿದರು. ಸರಿ ಅಂದ್ಬಿಟ್ಟು ನಾವು ಇನ್ನೇನು ಜನರ ಮಧ್ಯೆ ನಾವು ಬೆರ್ಕೊಂಡು ಹೋದ್ವಿ, ಸೆಲ್ಫಿ ತಗೊಂಡ್ವಿ. ಅಲ್ಲಿ ಸಾಕಷ್ಟು ಭಜನೆಗಳು, ಅವರವರ ಒಂದು ವಾದ್ಯ ಪರಿಕ್ರಮದಿಂದ ಭಜನೆಗಳು ಮಾಡ್ತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು. ನಾವು ಸೇರಿಕೊಂಡು ಅವ್ರ ಜೊತೆ ಆನಂದ ತಗೊಂಡ್ವಿ. ಹಾಗೂ ಜಾತ್ರೆಯ ಪ್ರಯುಕ್ತ ಮಕ್ಕಳ ಆಟಿಕೆಗಳನ್ನೆಲ್ಲ ಸ್ನೇಹಿತರು ತೊಗೊಂಡಿದ್ದಾರೆ ನೋಡಿ, ತೋರಿಸ್ತಾ ಇದ್ದಾರೆ. ಹಾಗೆ ಮಕ್ಕಳ ಆಟಿಕೆಗಳು ಎಲ್ಲವನ್ನೂ ತೊಗೊಂಡು ಮತ್ತೆ ವಾಪಸ್ ಮಂದಿರದ ಕಡೆಗೆ ಬಂದ್ವಿ. ಮಂದಿರದ ಕಡೆಗೆ ಬಂದಾಗ ಅಲ್ಲಿ ನೋಡ್ತಿರುವ ದೃಶ್ಯ ನೀವಿದು, ಅಲ್ಲಿ ಚಿತ್ರೀಕರಿಸಿದ್ದು. ಆ ಮಂದಿರದ ಸುತ್ತಮುತ್ತಲೂ ಸಮೇತ ಎಲ್ಲರೂ ಜನ ಇದ್ದರು. ಅಲ್ಲಲ್ಲಿ ಆ 20 ರೂಪಾಯಿ ತಡಿ ಸಿಗ್ತಾ ಇತ್ತು ಅವರಿಗೆಲ್ಲ. 20 ರೂಪಾಯಿಗೆ ಒಂದು ತಡಿ. ಆ ತಡಿಯನ್ನು ಹಾಸ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಜಗನ್ನಾಥನ ಧ್ಯಾನ ಮಾಡುವಂಥದ್ದಾಗಲಿ, ಭಜನೆ ಮಾಡುವಂಥದ್ದಾಗಲಿ, ಕೀರ್ತನೆ ಮಾಡುವಂಥದ್ದಾಗಲಿ ಎಲ್ಲವೂ ನಡೀತಾನೇ ಇದ್ವು ನಮ್ಮ ಎದುರುಗಡೆ. ನಮಗೂ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ನಾವು ಸಾಕಷ್ಟು ಸಮಯ ಕಾಲು ನೋವು ಅಂತ ಅಲ್ಲೇ ನಿಂತ್ಕೊಂಡು ಅವ್ರು ಏನೇನು ಮಾಡ್ತಾಯಿದ್ದಾರೆ ಅಂತೆಲ್ಲ ನೋಡಿದ್ವಿ. ಹಾಗೆ ನಮಸ್ಕಾರ ಮಾಡಿ ನಾವು ಸಹ ತಾಳವನ್ನು ತೊಗೊಂಡಿದ್ವಿ ಅಲ್ಲಿ ಗುಂಡೀಚ ಮಂದಿರದ